ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಏನ್ ದೊಡ್ಡ ಹೀರೋನಾ ನೀವು? ಪ್ರತಿಯೊಬ್ಬನು ತನ್ನ ಜೀವನದಲ್ಲಿ ಹೀರೋ ಆಗ್ಲೇಬೇಕು, ಅವಾಗ್ಲೇನೆ ಹೀರೋಯಿನ್ ಸಿಗದಾ? ಇರ್ಲಿ ತಾವ್ ತಮ್ಮ ಪಾಠನ ಮುಂದುವರಿಸಿ. ತಾವು ಶಾಪಿಂಗ್ ಮುಂದುವರ್ಸು. ಯೋ ಹೌದಲ್ವಾ, ಬೇಗ ಶಾಪಿಂಗ್ ಮಾಡ್ಬೇಕು, ಮನೇಲಿ ತುಂಬಾ ಕೆಲ್ಸ ಇದೆ. ಅಯ್ಯೋ ಗಣೇಶ. ಸ್ಪಂದನ ಏನಾಯ್ತು? ಹಲೋ, ನಿನ್ ಯೋಗ್ಯತೆಗೆ ಮದ್ವೆ ಬೇರೆ ಬೇಕಾ? ನಾನೇನ್ ಮಾಡ್ಲಿ ಬೇಬಿ, ಒಳ್ಳೆ ಚಾನ್ಸ್ಗೋಸ್ಕರ ಹುಡುಕ್ತಿಲ್ವಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಈ ನವರಾತ್ರಿ ಮುಗಿಯೋದ್ರೊಳಗೆ ನಂಗೊಂದು ಒಳ್ಳೆ ಗಿಫ್ಟ್ ಬೇಕು ಅಷ್ಟೇ. ಫೆಸ್ಟಿವಲ್ ಗಿಫ್ಟ್ ಫ್ರಮ್ ಬೇಬಿ ಅಂತ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಬೇಕು. ಅದಕ್ಕೆ ನಂಗೆ ಈಗಲೇ ಗಿಫ್ಟ್ ಬೇಕು. ಮುಂದಿನ ನವರಾತ್ರಿ ಒಳಗೆ ತಂದ್ಕೊಟ್ರೆ ಆಗತ್ತಲ್ವಾ? ದಂಡಪಿಂಡ, ಏನೋ ನೀನ್ ಆಟ? ನೋಡಿ ಮಾವ, ಅಪ್ಪ ಗಿಫ್ಟ್ ಕೊಡ್ಸು ಅಂದ್ರೆ ಅದು ಇದು ಅಂತ ಕತೆ ಹೇಳ್ತಿದ್ದಾರೆ ನಿಮ್ ಮಗ. ಹುಡುಗರು 4 ಡೈಲಾಗ್ ಹೇಳ್ತಿದ್ದಾಗೆ ನಿಮ್ಮಂತ ಹುಡುಗಿರು ಬಿದ್ದೋಗ್ತೀರ. ಮದ್ವೆ ಆದ್ಮೇಲೆ ತಾನೇ ಇಂಥವ್ರ ಬಾಳು ಏನು ಅಂತ ಗೊತ್ತಾಗೋದು. ಅದಕ್ಕೆ ನೀವಿಬ್ರು ಈಗ ಅನುಭವಿಸ್ತಾ ಇದ್ದೀರಾ. ಲೈ, ನಮ್ಮ ಅಣ್ಣನ ಮಗ ವಿಕ್ಕಿನ್ ನೋಡಿ ಕಲಿಯೋ ಬುದ್ಧಿನ. 4 ಜನ ನಿನ್ನ ಮಗ ಏನ್ ಮಾಡ್ತಿದ್ದಾನೆ ಅಂತ ಕೇಳಿದ್ರೆ ನಾನು ಏನು ಹೇಳಿ? ಸಿನಿಮಾ ಮಾಡ್ತಾನಂತೆ, ಸಿನಿಮಾ. ನಿನ್ನಂತವ್ರಿಗೆ ಹೆಂಡತಿ ಮಕ್ಕಳು ಬೇರೆ ಕೇಳಿ. ಸಾಕು ನಿಲ್ಲಿಸು ಅಪ್ಪಾಜಿ. ಯಾವ ಹಣದ ಬಲದಿಂದ ನನ್ನನ್ನ ಧಿಕ್ಕರಿಸಿದ್ದೀಯಾ? ಯಾವ ಸೊಸೆಯ ಮಾತಿನಿಂದ ನನಗೆ ಹುಗಿಯುತ್ತಿದ್ದೀಯಾ? ಅದೇ ಮಾವ ಸೊಸೆಗೆ ನನ್ನ ಸವಾಲು. ನನ್ನೊಳಗಿರುವ ಕಲಾವಿದನ್ನು ಬಳಸಿಕೊಂಡು ನನ್ನ ಹೆಂಡತಿಗೆ ಉಡುಗೊರೆ ಕೊಡುವವರೆಗೂ ನಾನು ಸುಮ್ಮನಿರಲಾರೆ. ಇದೇ ನನ್ನ ಶಪಥ. ಸೈಕಲ್ ಗ್ಯಾಪಲ್ಲಿ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಡೈಲಾಗ್ ಹೇಳಿದೆ ವೇಸ್ಟ್ ಆಯ್ತು. ಗಿಫ್ಟ್ ತಾನೇ ತಂದು ಬಿಸಾಕ್ತೀನಿ. ವಂದನ. ಅಯ್ಯಯ್ಯೋ ವಿಕ್ರಾಂತ್ ಸರ್. ಸುಸ್ತಾಗ್ತಿದ್ಯಾ? ಅಲ್ಲ, ಮನೆ ಹೋಗ್ಬೇಕಾ? ಅದಲ್ಲ. ನಿಮ್ಮ ಅಪ್ಪಯ್ಯ ಬೇಕಾ? ಅದು ಅಲ್ಲ. ಮತ್ತಿನ್ನೇನಮ್ಮ? ಏನೇನೋ ತಗೋಬೇಕು ಅಂತ ಲಿಸ್ಟ್ ಮಾಡಿದ್ವಲ್ಲ, ಅದನ್ನ ಮನೇಲೆ ಇಟ್ಬಿಟ್ಟು ಬಂದಿದ್ದೀನಿ. ಅಲ್ಲ, ಅಂಗಡಿಗೆ ಹೋಗಿ ಅಲ್ಲಿ ಏನೇನಿದೆ ಅಂತ ನೋಡಿದ್ರೆ ಏನೇನ್ ತಗೋಬೇಕು ಅಂತ ಜ್ಞಾಪಕ ಬರಲ್ವಾ? ಅಷ್ಟಕ್ಕೆ ಇಷ್ಟೊಂದು ಡ್ರಾಮಾ ಮಾಡ್ಬೇಕಾ? ನೀನು PUC ಮಾಡಿರೋದು ಅಥವಾ ಡಿಪ್ಲೊಮಾದಲ್ಲಿ ಡ್ರಾಮಾ ಮಾಡಿರೋದು? ಅವಾಗಿನ ನೋಡ್ತಾ ಇದೀನಿ ಬರೀ ಡ್ರಾಮಾನೇ. ಅಲ್ಲ, ಇಷ್ಟುದ್ದ 1 ಸೆಂಟಿಮೀಟರ್ ಉದ್ದದ ಪ್ರಾಬ್ಲಮ್ 1 ಕಿಲೋಮೀಟರ್ ಎಳಿತಿಯಲ್ಲ, ಹೆಂಗೆ? ಏನ್ರಿ ಏನ್ ಅನ್ಕೊಂಡಿದ್ದೀರಾ ನನ್ನ? ನೀವು ಹುಡುಗರು ಹುಡುಗಿರ್ನ ಈಗ ಆಡ್ಕೊಂಡೆ ನಮ್ಗೆ ಡ್ರಾಮಾ ಕ್ವೀನ್ ಅಂತ ಪಟ್ಟ ಕೊಟ್ಟಿದ್ದೀರಾ. ನಾವ್ ಹುಡುಗಿರು
ಮುತ್ತು ಬಂಗಾರಿಗಳು. ನಮ್ಮನ್ನ ಅರ್ಥ ಮಾಡ್ಕೊಳ್ಳೋಕೆ ಆ ಗಣೇಶ ಕೊಟ್ಟಿರೋ ಹುಡುಗರೇ ಬರ್ಬೇಕು. ಎಲ್ಲ ಬಿಟ್ಬಿಟ್ಟು ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀರಾ? ನಾನೆಲ್ಲಮ್ಮ ಹುಡುಗಿರ ಬಗ್ಗೆ ಮಾತಾಡ್ದೆ, ನಾನು ನಿನ್ ಬಗ್ಗೆ ಹೇಳ್ತಿರೋದು. ನೀವ್ ಸುಮ್ನೆ ಇರಿ. ಕನ್ನಡ ತಾಯಿ ಹೆಣ್ಣು, ನಿಮ್ ಹೆತ್ತ ತಾಯಿ ಹೆಣ್ಣು, ನಿಮಗ್ ಪಾಠ ಕಲಿಸಿರೋ ಟೀಚರ್ ಕೂಡ ಹೆಣ್ಣು. ಅಷ್ಟೇ ಯಾಕೆ, ನಿಮಗ್ ಡೆಲಿವರಿ ಮಾಡಿಸಿದ ಡಾಕ್ಟರ್ ಕೂಡ ಒಂದ್ ಹೆಣ್ಣು. ಸಂಜಯ್ ಅಂತ ಗೈನಕಾಲಜಿಸ್ಟ್, ಗಂಡು. ಓಕೆ, ನನಗೆ ನಿಮ್ ಜೊತೆ ಮಾತಾಡಕ್ ಇಷ್ಟ, ನನಗೆ ಕೋಪ ಬಂದಿದೆ. ಅಲ್ಲ ಸ್ಪಂದನ, ನಾನೇ ಆಯ್ತಿರು ಬಂದೆ. ನೋಡಿ ಸರ್, ಈಗ ಎಂತ ಮೊಬೈಲ್ ಅಂದ್ರೆ 2-in-1 ಸರ್. ಮೊಬೈಲ್ ಯೂಸ್ ಮಾಡ್ತಾ ಬಟ್ ಐರನ್ ಆಗಿಲ್ಲ ಅಂದ್ರೆ ಹಂಗೆ ಒಂದ್ಸಲ ಉಜ್ಜಿ ಬಿಟ್ರೆ ಐರನ್ ಆಗಿಬಿಡುತ್ತೆ. ಈ ಸಲ RCB ಕಪ್ ನಮ್ದೇ, ದುಡ್ಡು ಕೊಟ್ರೆ ಮೊಬೈಲ್ ನಿಮ್ದೆ. ನೋಡಿ ಸರ್, ಫೈನಲ್ 8,000 ರೂಪಾಯಿ ಸರ್. 2,000 ಮಾಡ್ಕೊಳ್ಳಿ. ಬಾಕ್ಸ್ ಕೊಡ್ತೀನಿ ಸರ್, ತಗೊಂಡೋಗ್ತೀರಾ? ಹೋಗಿ ಸರ್. ನೀನೇ ಇಟ್ಕೊಳೆ. ಸಿಗೋರೆಲ್ಲ ಬರೀ ಇಂತವ್ರೇನೆ. ಹಲೋ ಹಲೋ, ಯಾರು? ರಾಜು ಅವರ ಮಾತಾಡ್ತಿರೋದು? ಹೌದು, ನೀವ್ಯಾರಂತ ಗೊತ್ತಾಗ್ಲಿಲ್ವಲ್ಲ. ನೋಡಿ, ಈ ಕಾಲದಲ್ಲಿ ಯುವಕರು ಯಾವ ತರ ಅಂದ್ರೆ ಪಬ್ಜಿ ಆಡ್ಕೊಂಡು ಅಲ್ಲಿ ಇಲ್ಲಿ ಕ್ಯಾಚ್ ಹಾಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾಬಿಟ್ಟಿ ವಿಡಿಯೋ ಮಾಡ್ಕೊಂಡು ಟೈಮ್ ಅನ್ನ ವೇಸ್ಟ್ ಮಾಡ್ತಾ ಇರ್ತಾರೆ. ಆದ್ರೆ ನಿಮ್ಮಂಥ ಒಬ್ಬ ವ್ಯಕ್ತಿ ಯಾವುದೇ ರೀತಿಯಾಗಿ ಆಟೆ ಗೀಟೆ ತರ ಮಾಡದೆ ತಮ್ಮ ಕಾಲ್ ಮೇಲೆ ತಾನು ನಿಂತಿರೋದನ್ನ ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಸರ್, ನೀವ್ ಯಾರು ಅಂತ ಸ್ವಲ್ಪ ಗೊತ್ತಾಗ್ತಾ ಇದೆ, ಪೂರ್ತಿ ಗೊತ್ತಾಗ್ತಾ ಇಲ್ಲ ಸರ್. ಐತರಿಲ್ಲ ಕಡಿ ಪಕಡಿ ಜುಮ್ಮ. ನೀವು ನವರಸ ನಾಯಕ ಜಗ್ಗೇಶಣ್ಣ ಅಲ್ವಾ? ಅಯ್ಯಯ್ಯೋ, ಕಂಡಿಡ್ಬಿಟ್ಟ. ಅಲ್ಲಪ್ಪ, ನನ್ನ 36 ವರ್ಷಗಳ ಇಷ್ಟಿನಲ್ಲಿ ಯಾರು ಕೂಡ ಇಷ್ಟು ಬೇಗ ನನ್ನ ಧ್ವನಿನ ಕಂಡಿಡಿರ್ಲಿಲ್ಲ. ನೀನ್ ನೋಡ್ದೆ ನಾನು ಆರ್ಸೋ ಕಾಗಿನ ಕಬಾಬ್ ಮಾಡ್ಕೊಂಡ್ಬಿಟ್ಟೆ. ಒಳ್ಳೆ ಟ್ಯಾಲೆಂಟ್ ಅಪ್ಪ ನೀನು. ಅಯ್ಯೋ, ಏನಣ್ಣ ನೀವು, ಚಿಕ್ಕ ವಯಸ್ಸಿಂದ ನಿಮ್ ಸಿನಿಮಾ ನೋಡ್ಕೊಂಡು ಬೆಳ್ತಿದ್ದೀನಿ. ನಾನು ನಿಮ್ ದೊಡ್ಡ ಅಭಿಮಾನಿ ಅಣ್ಣ. ಏನಣ್ಣ, ಈ ಬಡವನ್ ಮೊಬೈಲ್ಗೆ ಭಾಗ್ಯಲಕ್ಷ್ಮಿ ತರ ಕಾಲ್ ಮಾಡ್ಬಿಟ್ಟಿದ್ದೀರಾ? ಜಾಸ್ತಿ ಮುಳ್ಕಾಡ್ಬೇಡ, ಕಷ್ಟ ಆಗ್ಬಿಡುತ್ತೆ. ಅಯ್ಯೋ ಅಣ್ಣ, ನಿಮ್ ಕಾಲ್ ಬಂದ್ರೆ ಖುಷಿಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಲ್ಲ ಅಣ್ಣ. ಏನಿಲ್ಲಪ್ಪ, ನವರಾತ್ರಿ ಟೈಮು. ಈ ಟೈಮಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದೀವಿ, ಕಾಗೆ ಆರ್ಸೋದು. ನಿಮ್ಮಂತ ದುಡಿಮೆ ಮಾಡ್ತಿರುವಂತ ಯುವಕರಿಗೆ ಆಟೆ ಗೀಟೆ ತರ ಕಾಲ್ ಮಾಡಿ ಕಾಗೆ ಆರ್ಸ್ತೀವಿ. ಆದ್ರೆ ನೀನ್ ಕಂಡಿಡದೆ ಒಳ್ಳೇದಾಗ್ಲಪ್ಪ ನಿನಗೆ. ದೇವ್ರು ಒಳ್ಳೇದ್ ಮಾಡ್ಲಿ. ಇವಾಗ ಏನ್ ಮಾಡ್ತಾ ಇದೆಯೋ ಅದನ್ನೇ ಮಾಡು. ಅದನ್ನ ಬಿಟ್ಟು ಆಟೆ ಗೀಟೆ ತರ ಸಂದಿಲಿ ಸಮಾರಾಧನೆ ಮಾಡಕ್ ಹೋಗ್ಬೇಡ, ಗೊತ್ತಾಯ್ತೆ? ಅಣ್ಣ, ನನಗೆ ಹಬ್ಬಕ್ಕೆ ವಿಶ್ ಮಾಡಕ್ ಕಾಲ್ ಮಾಡಿದ್ರ? ಅಯ್ಯೋ, ಈ ಸಂತೋಷನ ತಡ್ಕೊಳಕ್ಕೆ ಆಗ್ತಲ್ವಲ್ಲ ಶಿವ. ಅಣ್ಣ, ಹೇಳಿ ಅಣ್ಣ. ಏನಿಲ್ಲಪ್ಪ, ಇವತ್ತು ನವರಾತ್ರಿ ಹಬ್ಬ ಅಲ್ವಾ, ಹಾಗಾಗಿ ಅಭಿಮಾನಿಗಳು ಮನೆ ಮುಂದೆ ಗಿಫ್ಟ್ಗಳನ್ನ ತಗೊಂಬಂದು ನಿಂತಿದ್ದಾರೆ. ಅವರ ಒಂದು ಪ್ರೀತಿನ ನೋಡಿ ನನಗೆ ತುಂಬಾನೇ ಖುಷಿಯಾಗಿ ಮೂಕ ವಿಸ್ಮಿತನಾಗ್ಬಿಟ್ಟೆ. ನೀನ್ ಇಡಪ್ಪ ಫೋನು. ಅಯ್ಯೋ, ಸಾರಿ ಅಣ್ಣ, ನಿಮ್ಗೆ ಪ್ರೀತಿಯಿಂದ ಗಿಫ್ಟ್ ಕೊಡ್ಬೇಕಲ್ವಾಡ? ಬೇಡಪ್ಪ, ಯಾಕೆ ಸುಮ್ನೆ ಅವೆಲ್ಲ? ಪ್ಲೀಸ್ ಅಣ್ಣ. ಆಯ್ತಪ್ಪ, ಏನೋ ಪ್ರೀತಿಯಿಂದ ಕೇಳ್ತಾ ಇದ್ಯಾ. ಸರಿ, ತಗೊಂಬಂದ್ ಕೊಡು. ಈಗ ಫೋನ್ ಇಡಪ್ಪ. ಆಯ್ತಣ್ಣ. ಗಿಫ್ಟ್ ಬಾಕ್ಸ್ ನ ಪ್ಯಾಕ್ ಮಾಡಿ ಮನೆ ತಗ ತಲುಪಿಸ್ಬಿಡ್ತೀನಿ. ಓಕೆಣ. ರಾಜಣ್ಣ ಹೋಗೋದ್ರೊಳಗೆ ಮೊದ್ಲು ಕ್ಯಾಚ್ ಹಾಕೋಬೇಕು. ಮರಳಿ ಮನಸ